ಅಲ್ಲಿ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಈ ಕತಾರು, ಕುವೈತು, UAE ಮತ್ತು ಸೌದಿ ಅರೇಬಿಯಾ. ಬಟ್ ಇರಾನ್ ಆ ದೇಶಗಳನ್ನು ಯಾಕೆ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಿದೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ? ಅವೆಲ್ಲ ಮುಸ್ಲಿಂ ರಾಷ್ಟ್ರಗಳೇ, ಇಸ್ಲಾಮಿಕ್ ಕಂಟ್ರಿಗಳು. ಯಾಕೆ ಅಂತ ಹೇಳಿದ್ರೆ ಅಮೇರಿಕಾದ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಕೂಡ ಅಟ್ಯಾಕ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಅಮೇರಿಕಾ ನಮ್ಮ ಹತ್ರ ಬರಬೇಕು ಅನ್ನುವಂತಹ ಒಂದು ಉದ್ದೇಶ ಇದೆ. ಈಗ ಸಹಜವಾಗಿ ಅಲ್ಲಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ರೆ, ಸಾವು ನೋವು ಜಾಸ್ತಿ ಆದರೆ, ಹಿಂಸೆ ಆದರೆ ಡೈರೆಕ್ಟ್ ವಿಶ್ವಸಂಸ್ಥೆ ಮೊರೆ ಹೋಗ್ಬೋದು ಅನ್ನುವಂಥ ಕಾರಣಕ್ಕೆ. ಅದಾದಮೇಲೆ ಅಮೇರಿಕಾ ಹೆಂಗಿದ್ರು ದೊಡ್ಡಣ್ಣ ಬಂದೇ ಬರುತ್ತೆ, ಶಾಂತಿ ಮಾತುಕತೆ ಮಾಡುತ್ತೆ, ಅದಾದ ಮೇಲೆ ಸಮರವನ್ನು ನಿಲ್ಲಿಸ್ಬೋದು ಅನ್ನುವಂಥ ಒಂದು ಪ್ಲ್ಯಾನೊಂದಿಗೆ ಇರಾನ್ ಈಗ ತಮ್ಮ ಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಇದರ ಹಿಂದೆ ಒಂದು ಉದ್ದೇಶ ಅಂತೂ ಖಂಡಿತ ಕಾಣಿಸ್ತಾ ಇದೆ. ಇರಾನ್ ಸುಪ್ರೀಂ ನಾಯಕ ಖಮೇನಿ ಹತ್ಯೆ ವಿಡಿಯೋ ರಿಲೀಸ್ ಆಗಿದೆ. ಇರಾನ್ನ ಎಲ್ಲ ನಾಯಕರು ಒಂದೇ ಕಡೆ ಇದ್ದಂಥ ವೇಳೆ ಆಗಿರುವಂತಹ ದಾಳಿ ಇದು. ಕ್ಷಣಾರ್ಧದಲ್ಲೇ ಎಲ್ಲರನ್ನ ಉಡೀಸ್ ಮಾಡಿದ್ದಾರೆ ಟ್ರಂಪ್. ಈ ಒಂದು ವಿಡಿಯೋ ಹೇಳುತ್ತೆ ದಾಳಿಯ ಭೀಕರತೆ ಎಷ್ಟಿದೆ ಅಂತ. ಎಲ್ಲ ನಾಯಕರು ಒಂದೇ ಹತ್ರ ಸೇರಿದ್ದು 2 ಸೆಕೆಂಡಲ್ಲಿ ಆಗಿರುವಂಥದ್ದು. ಬರೀ ಕಣ್ಣು ಮುಚ್ಚಿ ಬಿಡೋದ್ರಲ್ಲೇ ಭಯಾನಕವಾಗಿದೆ. ಖಮೇನಿ ಕುಟುಂಬಸ್ಥರನ್ನು ಕೂಡ ಇಲ್ಲಿ ಫಿನಿಶ್ ಮಾಡಲಾಗಿದೆ. ನೋಡಿ, ಈ ವಿಡಿಯೋ ಗಮನಿಸ್ತಾ ಇದ್ದೀವಿ ನಾವು. ಬೂದಿ ಆಗ್ಬಿಡ್ತ್ರಿ, ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲೇ ಬೂದಿ. ನೋಡಿ, ನಾರ್ಮಲ್ ಆಗಿದೆ, ಬಂತು, ಹೊಡಿತು, ಡಮ್ ಡಮ್ ಡುಮ್ ಡುಮ್. ನೋಡಿ, ನಾರ್ಮಲ್ ಆಗಿ ನಮಗೆ ಬೆಂಕಿಪಟ್ಟಣ ಥರ ಕಾಣಿಸ್ಬೋದು. ಅದು ದೊಡ್ಡ ದೊಡ್ಡ ಬಿಲ್ಡಿಂಗ್, ಅದು ಅವನ ಕಚೇರಿ, ಅವನ ನಿವಾಸ, ಖಮೇನಿದು ಹೆಡ್ ಕ್ವಾರ್ಟರ್ಸ್, ಅದೆಲ್ಲ ಭಾಳ ಸೇಫ್ ಆಗಿದ್ದಂಥ ಜಾಗ ಅದು. ನೋಡಿ, ಆ ಕಡೆ ಎಲ್ಲ ರೋಡ್ ಕಾಣಿಸ್ತಾ ಇದೆ, ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ, ಪರಿಸ್ಥಿತಿ ಸಹಜವಾಗಿದೆ. ನೋಡಿ, ಇಲ್ಲಿ ಬಾಂಬ್ ಬೀಳ್ತಾ ಇದ್ದೇವಲ್ವಾ, ಏನು ಮಿಸೈಲ್ಗಳು ಬೀಳ್ತಾ ಇದ್ದಾವೆ, ಅಲ್ಲಿ ಖಮೇನಿ ಒಳಗಡೆ ಇದ್ದಾನೆ. ಮತ್ತು ರಕ್ಷಣಾ ಸಚಿವ, ಭದ್ರತೆ ಸಲಹೆಗಾರ, ಅವನ ಕುಟುಂಬಸ್ಥರು, ಮೊಮ್ಮಕ್ಕಳು ಎಲ್ಲ ಇಲ್ಲೇ ಇದ್ದರು. ನೋಡಿ, ಈ ಫೋಟೋ ನೋಡ್ತಾ ಇದ್ದೀವಿ, ಯಾವ ರೀತಿ ವ್ಯತ್ಯಾಸ ಕಾಣಿಸ್ತಾ ಇದೆ ನಮಗೆ. ಈ ದೃಶ್ಯ ನೋಡಿದರೆ ಗೊತ್ತಾಗುತ್ತೆ ನಮಗೆ. ಸ್ಯಾಟಲೈಟ್ ಚಿತ್ರ ಇದು. ಒಂದು ದಾಳಿ ಆಗೋದಕ್ಕಿಂತ ಮುಂಚೆ, ಅದಾದಮೇಲೆ ದಾಳಿ ಆದ ನಂತರದಲ್ಲಿ ಕಂಡು ಬರ್ತಿರುವಂಥ ಚಿತ್ರಣ ಕಂಪ್ಲೀಟಾಗಿ ಸ್ಮಶಾನ ಥರ ಕಾಣಿಸ್ತಾ ಇದೆ. ಎಲ್ಲ ಕಪ್ಪು ಹೊಗೆ ದಟ್ಟವಾಗಿ ಆವರಿಸಿದೆ. ಮೊದಲು ಸಿಟಿ ಬಿಲ್ಡಿಂಗ್ಗಳು ಕಾಣಿಸ್ತಾ ಇತ್ತು, ಅದಾದಮೇಲೆ ಅವಶೇಷಗಳು ಕಾಣಿಸ್ತಾ ಇದೆ. ನೋಡಿ, ಪಟಾಕಿ ಬರುತ್ತಲ್ಲ, ಸಟ್ ಬುಡ್ಡಮ್ ಅಂಥೇಳಿ, ಆ ರೀತಿಯಾಗಿದೆ ಅದು. ಕ್ಷಣಾರ್ಧದಲ್ಲೇ ಟ್ರಂಪ್ ಎಲ್ಲವನ್ನು ಕೂಡ ಉಡಿಸ್ ಮಾಡಿದ್ದಾರೆ. ಬಹಳ ಹಾರಿಬಲ್ ಆಗಿರುವಂಥ ವಿಡಿಯೋ ಇದು. ಇದನ್ನೀಗ IDFನವರು ರಿಲೀಸ್ ಮಾಡಿದ್ದಾರೆ. IDF ಅಂದರೆ ಇಸ್ರೇಲ್ ಡಿಫೆನ್ಸ್, ಅವ್ರದ್ದೇನೋ ಡಿಫೆನ್ಸ್ ಸಿಸ್ಟಮ್ ಇದೆ, ಅವರು ಇದನ್ನು ಅಧಿಕೃತವಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ. ನೋಡಿ, ಅದೇ ಕಚೇರಿಯಲ್ಲಿ ಅಥವಾ ಅಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಖಮೇನಿ ಮತ್ತು ಅವರೆಲ್ಲ ಕುಟುಂಬಸ್ಥರು ಮತ್ತು ಆಪ್ತರು ಅವರೆಲ್ಲ ಇದ್ದರು. ಬಹಳ ದೊಡ್ಡ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿತ್ತು ಅವ್ರಿಗೆ. ಸೇಫೆಸ್ಟ್ ಪ್ಲೇಸ್ ಅಂತ ಅಂದ್ಕೊಂಡಿದ್ರು ಅವರು. ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋಷ್ಟರಲ್ಲೇ ಅಮೇರಿಕಾ ಪಕ್ಕಾ ಪ್ಲ್ಯಾನ್ ಮಾಡಿ ಹೊಡೆದಿದೆ. ನಾವಾಗಲೇ ಹೇಳ್ತಾ ಇದ್ವಿ ನಿಮಗೆ, ಯಾಕೆ ವಿಳಂಬ ಮಾಡಿದರು ಟ್ರಂಪ್ ಖಮೇನಿಯನ್ನು ಹತ್ಯೆ ಮಾಡಲಿಕ್ಕೆ ಅಂಥೇಳಿ. ಕಾದು ನೋಡಿ ಹೊಡೆದಿದ್ದಾರೆ, ಹೊಂಚು ಹಾಕಿ ಹೊಡೆದಿದ್ದಾರೆ. ಕೇವಲ ಖಮೇನಿ ಹತ್ಯೆ ಅಷ್ಟೇ ಅವರ ಉದ್ದೇಶ ಆಗಿರಲಿಲ್ಲ. ಖಮೇನಿ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇತ್ತು. ಅದಾದಮೇಲೆ ಅಧಿಕಾರಿಗಳು, ಮೇಲೆ ಉನ್ನತ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಟಾರ್ಗೆಟ್ ಆಗಿದ್ದರು. ಖಮೇನಿಯವರ ನಿವಾಸ ಇದು, ಸಿಕ್ಕಾಪಟ್ಟೆ ಹೈ ಸೆಕ್ಯೂರಿಟಿ ಇತ್ತಲ್ಲಿ. ಆದರೆ ನೋಡಿ, ಉಡೀಸ್ ಆಗಿಬಿಟ್ಟಿತು ಕ್ಷಣಾರ್ಧದಲ್ಲೇ. ಸುತ್ತಮುತ್ತಲಿರುವಂತಹ ಎಲ್ಲ ಬಿಲ್ಡಿಂಗ್ಗಳು ಕೂಡ ಸುಟ್ಟು ಬೂದಿಯಾಗಿ ಹೋಗಿದ್ದಾವೆ. ಅಲ್ಲಿ ಅಕ್ಕಪಕ್ಕದಲ್ಲಿ ರಸ್ತೆಗಳು, ಅಂದರೆ ವಾಹನಗಳು ಓಡಾಡ್ತಾನೇ ಇತ್ತು. ಮತ್ತು ದಾಳಿ ಆಗುತ್ತೆ ಅನ್ನುವಂಥ ಸುಳಿವು ಕೂಡ ಸಿಕ್ಕಿತ್ತು. ಹಾಗಾಗಿಯೇ ಇಲ್ಲಿಯವರು ಭದ್ರವಾಗಿದ್ದೀವಿ ಅಂತ ಅಂದ್ಕೊಂಡಿದ್ರು, ಆದರೆ ಬದುಕೋಕ್ಕಾಗಲಿಲ್ಲ.